ಮಂಗಳೂರಲ್ಲಿ ನಾನು ನಮ್ಮ ಸದ್ಯ ಟ್ರಾಫಿಕ್ ಮ್ಯಾನೇಜರ್ ಆಗಿ ನೇಮಕವಾಗಿದ್ದು ಸಾಧಾರಣ ಒಂದು 22-23 ವರ್ಷದಲ್ಲಿ 23 ವರ್ಷ ನಾನು ಇಲ್ಲಿದ್ದೆ. ಅಷ್ಟಫ್ ಹೇಳೋದು ನಮ್ಮದೊಂದು ಸ್ನೇಹಿತ, ಬಹುಶಃ ಇದ್ದಾರೆ ಅನ್ಸುತ್ತೆ, ನಾವೆಲ್ಲ ನೋಡಿದ್ವಿ, ನನ್ನ ಜೊತೆಗಿದ್ದೆ ಆಗಲಿಲ್ಲ. ಅವ್ರ ಮೈಸೂರಲ್ಲಿ ಕೂಡ ನಮ್ಮೊಟ್ಟಿಗೆ, ನನ್ನೊಟ್ಟಿಗೆಲ್ಲ ನನ್ನ ಸ್ನೇಹಿತರೊಟ್ಟಿಗೆ ಕೂಡ ಅವರು ಕೂಡ ಪಾರ್ಟ್ನರ್ ಆಗಿದ್ರು, ಅವ್ರ ಜೊತೆಗೆಲ್ಲ ಇದ್ರು. ಅಶ್ರಫ್ನ ವೈಯಕ್ತಿಕವಾಗಿ ನಾನು ಒಂದು ಸ್ವಲ್ಪ ಮಾತಾಡಲಿಕ್ಕೆ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅಶ್ರಫ್ ಒಬ್ಬ ಜಾತ್ಯತೀತ ವ್ಯಕ್ತಿ ಅಂತ ಹೇಳಿ ಇವತ್ತು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಹೆಮ್ಮೆಯಿಂದ, ಯಾಕಂತ ಹೇಳಿದ್ರೆ ನಮ್ದೊಂದು ಇದೆ ಗೋಲ್ಡನ್ ಫ್ರೆಂಡ್ಸ್ ಪಣಂಗೂರ್ ಅಂತ ಹೇಳಿ, ನಮ್ದು ಪಣಮದಲ್ಲಿ ನಾನು ಅಲ್ಲೇ ಓದಿರೋ ಒಂದು ವಿಷಯ. ನನ್ನ ಕನ್ನಡ ಸ್ವಲ್ಪ ಈ ಕಡೆ ನಾನು ಹೆಂಗ ತುಳು ಬರ್ಕೊಂಡು ತುಳು ಭಾಷೆ ಓದಿಸಿ ದಯಪಣ್ಣೆ ನನ್ನ ಪ್ಲಾಂಟ್ ಒಂಜಿ ಕನ್ನಡ ಉಪ್ಪಾಡು ದಯಪಣ್ಣೆಗೆ ಅಷ್ಟಫ್ ಒಂಜಿ ಮರ್ಯಾದೆ ಇನಿ ಅನ್ಕೊರೊಂದುಲ್ಲೆ. ಯಾವತ್ತು ಅಶ್ರಫ್ ನನ್ನನ್ನು ಬಹಳ ಹೆಮ್ಮೆಲಿ ಒಂದು ಹೇಳೋರು, ಅಶ್ರಫ್ ಇಲ್ಲ ಧೀರಜ್ ನೀವು ಯಾವತ್ತಾದ್ರೂ MLA ಆಗ್ತಿರಲ್ಲ MP ಆಗ್ತೀರ ಅಂತ ಹೇಳಿ ಬಹಳ ಒಂದು ಆಸೆ ಪಟ್ಟಂತ ವ್ಯಕ್ತಿ ಅಶ್ರಫ್ ಅಂತೇಳಿ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಬಹಳ ಒಳ್ಳೆ ಆತ್ಮೀಯ ಸ್ನೇಹಿತ, ಮೈಸೂರಲ್ಲಿ ಇರ್ಬೇಕಾದ್ರು ಎಲ್ಲರವರು. ಇವತ್ತು ಅವರ ಒಂದು ಸಾವು ನಾವಿವತ್ತು ಯಾರು ಕೂಡ ಎಣಿಸ್ಲಿಕ್ಕಾಗದಿರುವಂತ ಒಂದು ದುಃಖಕರವಾದ ಒಂದು ಘಟನೆ. ನಾನು ಯಾವುದೇ ಸರ್ಕಾರಕ್ಕೂ ಹೇಳಲ್ಲ, ಇವತ್ತು BJP ಮಾಡಿರ ಕಾಂಗ್ರೆಸ್ ಮಾಡ ನನ್ಗೆ ಬೇಕಾಗಿಲ್ಲ. ಇವತ್ತು ನನಗೆ ನಷ್ಟ ಏನಾಗಿರೋದು ಹೇಳಿ, ನಿಮ್ಮ ನಷ್ಟ, ನನ್ನ ಸ್ನೇಹಿತ ನಿಮ್ಮ ಬ್ರದರ್ ಹೋಗಿರೋದು ಇದೇ ದೊಡ್ಡ ನಷ್ಟ. ಇದು ಯಾರಾಗಿರ್ಲಿ, ನಾಳಿದ್ದು ಯಾವುದೇ ಕಮ್ಯುನಿಟಿ ಆಗಿರ್ಲಿ, ಯಾವುದೇ ಇದಾಗಿರ್ಲಿ, ನಾಳೆ ಇಂಥ ಒಂದು ಘಟನೆ ಆಗ್ಬಾರ್ದು. ನಾನು 2 ದಿನದಿಂದ ಇಲ್ಲಿ ಯಾಕಿದ್ದೀನಿ ಅಂತ ಹೇಳಿದ್ರೆ ನನ್ಗೆ ಎಷ್ಟು ನೋವಾಗಿದೆ ನನಗೊತ್ತು. ಇವತ್ತು ನಾನು ಮಕ್ಕಳ ಬಗ್ಗೆ ಮಾತಾಡ್ಬೋದು, ನಾವು ಕಣ್ಣಾರೆ ನೋಡಿದೀವಿ, ಇದೊಂದು ಅನ್ಯಾಯ. ಎಲ್ಲಿಂದ ನಾನು ಇವಾಗಿಂದಂತಲ್ಲ, ಯಾವಾಗಿಂದ ನಾವು ಹೇಳೋದು ರೋಡ್ ಸರಿ ಇಲ್ಲ ಅಂತ? 15-20 ವರ್ಷ ಇದೇ ಹಣೆ ಬರೋಣ. ಹಾಗಾದ್ರೆ ನಾನು ಇಲ್ಲೇ ಓದಿದ್ದೀನಿ, ಇದೇ ನಾನು KVಲಿ ಓದಿದ್ದೀನಿ, ಇದೇ ಕೇಂದ್ರ ಕಾಲೇಜಲ್ಲಿ ಶ್ರೀದೇವಿ ಡಿಗ್ರಿ, ಯಾವ ದಿವಸ ಇದೇ ಹಣೆ ಬರ. ಅವಾಗ ಮೈನ್ಸ್ ಅಂದ್ರು, ಇದಂದ್ರು, ಆಗ ಸರ್ಕಾರ ಏನ್ ಮಾಡ್ತಾರೆ? ಯಾವ ಸರ್ಕಾರ ಅಂದ್ರು? NS ಪ್ರಾಬ್ಲಮ್, XS ಪ್ರಾಬ್ಲಮ್, ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ? ಇವತ್ತು ನಾವು ಎಲ್ಲರೂ ಇವತ್ತು ಬಹಳ ನೋವಾಗಿದೆ. ಇಷ್ಟು ಜನ ಬಹಳ ತಪ್ಪು. ನಮ್ಮ ಲೀಡರ್ ಹೇಳಿದ್ರು, ಈಗ ಏನಂತ ಹೇಳಿದ್ರು, ಇಷ್ಟೇ ಜನನ ಕಮ್ಯುನಲ್ ಆಗ್ಬೇಕಾದ್ರೆ 100 ಜನ ಇವತ್ತು ಬೇಕಾಗಿತ್ತ? ಇದು ಇಷ್ಟು ಜನ ಮುಂದೆ ನಾಚಿಕೆ ಆಗ್ಬೇಕು ನಮ್ಗೆ. ನಾವೆಲ್ಲ ಇರೋದಕ್ಕೆ ನಿಜ ಮಾಡಬೇಡಿ, ನಾನು ಹೇಳ್ತಿರೋದು ತಪ್ಪು ತಿಳಿಬೇಡಿ ದಯಮಾಡಿ. ಇವತ್ತು ಕಮ್ಯುನಲ್ ಆಗ್ಬೇಕಾದ್ರೆ ಎಷ್ಟು ಜನ ಬರ್ತಾರೆ? ಅಲ್ಲಿ ಹಿಂದೂ ಸತ್ತ, ಇಲ್ಲಿ ಮುಸ್ಲಿಂ ಸತ್ತ, ಎಲ್ಲ ಬರ್ತಾರೆ. ಇವತ್ತು ಅಶ್ರಫ್ ಸಾವುಗೆ ಬೆಲೆ ಇಲ್ವಾ? ಹಾಗಾದ್ರೆ ಇವತ್ತು ನಾವು ಯೋಚನೆ ಮಾಡಬೇಕು. ನಾನು ಸಾರಿ ಸ್ವಲ್ಪ ಭಾವುಕನಾಗಿ ಮಾತಾಡ್ತಿದ್ದೆ, ಯಾಕೆ ನನಗೆ ಬಹಳ ಆತ್ಮೀಯ ಅಂದ್ರೆ ಆತ್ಮೀಯದಲ್ಲಿ. ಇವತ್ತು ಲಾಸ್ಟ್ ಟೈಮ್ ನನ್ಗೊಂದು ಮಾತಾಡ, ನಾವಿಬ್ರು ಬಹಳ ಆತ್ಮೀಯ. ಧೀರಜ್ ಇದು ಮಾಡಿದ್ದೀನಿ ನಾನು, ಒಂದು ಹಿಂದುಗಡೆ ಜಾಗ ತಗೊಂಡಿದ್ದೀನಿ ಅಂತ. ಹೌದಾ? ಇಲ್ಲಿ ಅಶ್ರಫ್ ಬಂದೆ, ನಾನು ಅಫೀಷಿಯಲ್ ಇದ್ದಾಗ ಮೆಂಟಲ್, ನನ್ನ ವೈಫಲ್ಲೇ ವಾಕಿಂಗ್. ಹಾಗೆ ಇಲ್ಲಿ ಅಲ್ಲೇ ಹಿಂದೆ ಇದ್ರ ಹತ್ರ ನಮ್ದು ಬಲ್ಲಿದೆಲ್ಲ ಹಿಂದೆ. ಹೌದಾ? ಎಷ್ಟು 10-15 ಅಶ್ರಫ್ ಹಿಡಿರೋ ಮಾತು ನನ್ನ ಹತ್ರ ಬೇರೆ ಹತ್ರ. ನಾನು ಯಾವುದೇ ಅದೇ ನಾವು ಹತ್ ಮೇಲೆ ಅಲ್ಲೆಲ್ಲ ಹೋಗುದು ಅಂತ. ಇವತ್ತು ಅವನನ್ನು ನೋಡುವಾಗ ನನ್ಗೆ ಎಷ್ಟು ನೋವಾಗಿರ್ಬೋದು ಯೋಚನೆ ಮಾಡಿ. ಒಬ್ಬ ನನ್ನ ಸ್ನೇಹಿತ ಇವತ್ತು ಈ ಒಂದು ಪರಿಸ್ಥಿತಿ ಹೋಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕಾರಣ. ಇವತ್ತು NH ಕಾರಣ, SH ಕಾರಣ, ಎಲ್ಲ ಒಂದು MLAನೂ ಕಾರಣ, MPನೂ ಕಾರಣ, ಸರ್ಕಾರನೂ ಕಾರಣ. ನಾನು ಇವತ್ತು ಹೇಳ್ತಿರೋದು, ನಾನು ಇವತ್ತು ಯಾಕಿದ್ದೀನಿ 2 ದಿನದಿಂದ ಬಹಳ ನೋವು. ನಾನು ನಿನ್ನೆ ಓಡ್ತಿದ್ದೆ. ನಾನು ಇವತ್ತು ಯಾಕಿದ್ದೀನಿ ಅಂತ ಹೇಳಿದ್ರೆ, ನನ್ನ ಸ್ನೇಹಿತನ ಸಾವಿಗೆ ನ್ಯಾಯ ದೊರಕಬೇಕು, ಕೊಡ್ಬೇಕು, ಎಲ್ಲ ಕೊಡ್ಬೇಕು. ಅವರ ಮಕ್ಕಳು ನನಗೆ ಗೊತ್ತು, 4 ಜನ ಮಕ್ಕಳು, ಅವ್ರಿಗೆ ಚಿಕ್ಕ ಮಕ್ಕಳಿಗೆ ಯಾರಾಗ ನ್ಯಾಯ ಆಯ್ತು? ನಾವು ಒಂದು 5-10 ಸಾವಿರ ಕೊಡೋದಲ್ಲ, ಆ ಮಕ್ಕಳಿಗೆ ದುಡ್ಡು ಪ್ರಶ್ನೆ ಅಲ್ಲ, ಎಜುಕೇಶನ್ ಕೊಡಿಸ್ಬೇಕು. ಎಲ್ಲಾ ರೀತಿಯ ಸವಲತ್ತನ್ನ ರಾಷ್ಟ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡಬೇಕು ಅಂತ ಈ ಮುಖಾಂತರ ಹೇಳುವಂತ ಮುಖಾಂತರ ನಾನು ಇವತ್ತು ಬಹಳ ನೋವಿನಲ್ಲಿ ಈ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ದಯಮಾಡಿ ಅಶ್ರಫ್ ಎಲ್ಲರೂ ನಿಲ್ಲಿ. ಇವತ್ತು ಬಂದಿದೀವಲ್ಲ, ಮುಂದಿನ ದಿನಗಳಲ್ಲಿ ಯಾವ ತರ ಉಂಟಲ್ಲ, ಇವತ್ತು ಇಷ್ಟು ಜನ ಬಂದಿರ, ನಾಳೆ 10 ಜನ ಕರ್ಕೊಂಡು ಬಂದಿ ಎಲ್ಲರೂ. ನಾನ್ ಸಮರ್ಥನೆ ಮೈಸೂರಿಂದ ಹೊಡಿಯೋಣ ಅನ್ನೋದು ಬಹಳ ಖುಷಿದೆ. ದುಡಿಯೋಣ, ನೀಟಾಗಿ ಅವ್ರ ಜೊತೆ ಇರೋಣ ಅಂತೇಳಿ ಮುಖಾಂತರ ಹೇಳ್ತಾ
ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ಸಾರಿ, ನಾನೇ ತಪ್ಪು ಮಾತಾಡಿದೆ, ದಯವಿಟ್ಟು. ಧನ್ಯವಾದ.